ಅಂದರೆ ಎಷ್ಟೋ ಜನಕ್ಕೆ ಏನು ಹೇಳ್ತೀವಿ ಅಂತಂದರೆ ಅಂದರೆ ಮಾಂತ್ರಿಕ ಬಾಧೆ ಆಗಿರುತ್ತೆ ಅಥವಾ ಇನ್ನೊಬ್ಬರು ಯಾರೋ ನಕಾರಾತ್ಮಕ ಶಕ್ತಿಗಳನ್ನು ನಮ್ಮ ದೇಹಕ್ಕೆ ಸೇರಿಸಿರ್ತಾರೆ ಅಥವಾ ನಮ್ಮ ಮನೆಗೆ ಕಳಿಸಿರ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ಹೇಗೆ ಇದನ್ನು ನಮಗೆ ನಾವೇ ಪತ್ತೆ ಹಚ್ಕೋಬೇಕು ಅನ್ನೋದನ್ನು ನಾನಿವತ್ತು ಅತ್ಯಂತ ಸರಳವಾಗಿ ತಿಳಿಸ್ಕೊಡ್ತೀನಿ ಪ್ರೇಕ್ಷಕರು. ಫಸ್ಟು ಎರಡನೇದಾಗಿ ಇಂಥವರೇ ನಮಗೆ ಮಾಡಿಸಿದ್ದಾರೆ ಅಥವಾ ಇಂಥವರೇ ನಮಗೆ ಒಂದು ಏನು ನೆಗೆಟಿವ್ ಎನರ್ಜಿನ ಕಳಿಸಿದ್ದಾರೆ ಅಥವಾ ಮಾಂತ್ರಿಕ ಬಾಧೆಯನ್ನು ಮಾಡಿಸಿದ್ದಾರೆ, ಇಂಥವರೇ ನಮಗೆ ಕೆಡುಕನ್ನು ಮಾಡಿಸಿದ್ದಾರೆ ಅನ್ನೋದಕ್ಕೆ ಇವತ್ತು ಹೇಳ್ತಾ ಹೋಗ್ತೀನಿ. ನೋಡಿ, ಏನು ಹೇಳ್ತೀವಿ ಅಂತಂದರೆ ಅಥರ್ವರ್ಣ ವೇದ ಅಂತ ಹೇಳ್ತೀವಿ. ಅಂದರೆ ವೇದಗಳಲ್ಲಿ 4 ವೇದ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವರ್ಣ ವೇದ ಅಂತ ಹೇಳ್ಬಿಟ್ಟು. ಈ ಅಥರ್ವರ್ಣ ವೇದದಲ್ಲಿ ಜಗನ್ಮಾತೆ ಆಗಿರುವಂಥ ಪಾರ್ವತಿ ಹೇಳಿದ್ದು, ಒಬ್ಬ ಅಂದರೆ ದುಷ್ಟನನ್ನು ಶಿಕ್ಷೆ ಮಾಡಿಬಿಟ್ಟು ಶಿಷ್ಟರನ್ನು ರಕ್ಷಿಸಲಿಕ್ಕೆ ಅಂತೇಳ್ಬಿಟ್ಟು ಈ ವಿದ್ಯೆಯನ್ನು ಕೊಟ್ಟಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ನಮ್ಮಲ್ಲಿ ದುಷ್ಟರನ್ನು ನಾವು ರಕ್ಷಣೆ ಮಾಡ್ತಾ ಇದ್ದೀವಿ, ಶಿಷ್ಟರನ್ನು ನಾವು ಏನು ಮಾಡ್ತಾ ಇದ್ದೀವಿ, ಶಿಕ್ಷಿಸ್ತಾ ಇದ್ದೀವಿ. ಅಂತಹ ಒಂದು ಪ್ರಸಂಗ ಬಂದಿದೆ ನಮ್ಮ ಈ ಕಲಿಯುಗದಲ್ಲಿ. ಯಾವಾಗ ನೋಡಿ, ಒಬ್ಬ ವ್ಯಕ್ತಿಗೆ ಯಾರೋ ಒಬ್ಬರು ಮಾಂತ್ರಿಕ ಬಾಧೆ ಮಾಡಿದ್ದಾರೆ ಅಥವಾ ಅನ್ಯ ಆತ್ಮಗಳನ್ನು ಕಳಿಸಿದ್ದಾರೆ ಅಂತ ಹೇಳಿದಾಗ ಅವರ ಜೀವನದಲ್ಲಿ ಆಗುವಂಥ ಎಷ್ಟು ತೊಂದರೆಗಳಿಗೆ ಆ ಮನುಷ್ಯ ಈ ಜೀವನವೆಲ್ಲ ತನ್ನ ಜೀವನವನ್ನು ಹಾಳು ಮಾಡ್ಕೋತಾನೆ. ಜೊತೆಗೆ ಅವಮಾನ ಅನುಭವಿಸ್ತಾನೆ, ಸಾಲಬಾಧೆಗಳು ಜಾಸ್ತಿ ಆಗುತ್ತೆ, ಗಂಡ ಹೆಂಡರ ಮಧ್ಯೆ ವಿಚ್ಛೇದನಗಳಾಗುತ್ತೆ, ಸಂತಾನದ ಸಮಸ್ಯೆಗಳಾಗುತ್ತೆ, ಮಕ್ಕಳ ವಿದ್ಯಾಭ್ಯಾಸದ ಸಮಸ್ಯೆ ಆಗುತ್ತೆ, ಅನಾರೋಗ್ಯದ ಸಮಸ್ಯೆ ಉಂಟಾಗುತ್ತೆ. ಹೀಗೆ ಹಲವಾರು ಅಂದರೆ ಟೋಟಲ್ ಆಗಿ ನಮ್ಮ ಭೌತಿಕ ಜೀವನದ ಮೇಲೆ ತುಂಬ ಹಾಳಾಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಎಷ್ಟೋ ಜನಗಳ ಮುಖಾಂತರ ನಾವು ಮೊರೆ ಹೋದ್ರೂ ನಮಗೆ ಪರಿಹಾರ ಆಗಿರಲ್ಲ. ಯಾಕಂದರೆ ಕೆಲವೊಂದೊಂದು ಸಂದರ್ಭದಲ್ಲಿ ಅತಿ ಕ್ರುವಾಲಿಟಿ ಅಥವಾ ಅತ್ಯಂತ ಹೀನವಾದಂತಹ ಸ್ಥಿತಿಯಲ್ಲಿ ನಮಗೆ ಈ ತಾಂತ್ರಿಕ ಬಾಧೆಯನ್ನು ನಮಗೆ ಮಾಡಿಸಿರುವಂತಹ ಸಂದರ್ಭದಲ್ಲಿ ಅಂಥ ಮನುಷ್ಯನು ಎಷ್ಟೇ ಉನ್ನತ ಸ್ಥಾನದಲ್ಲಿ ಇದ್ರೂ ಅಥವಾ ಉನ್ನತ ವ್ಯಕ್ತಿಯಾಗಿದ್ರೂ ಅವನು ಏನೂ ಇಲ್ಲದೆ ಅಪಮಾನಗಳನ್ನು, ಅವಮಾನಗಳನ್ನು, ಸಾಲಬಾಧೆಗಳನ್ನು ಅನುಭವಿಸಿಕೊಂಡು ಸಾಕಷ್ಟು ಜೀವನದಲ್ಲಿ ನೊಂದು ಬೆಂದು ಜೀವಿತವನ್ನು ಅಂದರೆ ತನ್ನ ಜೀವನವನ್ನು ಕೊನೆ ಮಾಡಿಕೊಂಡಿರ್ತಾರೆ. ಇದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನಂಬಲ್ಲ. ಕಾರಣ ಏನು ಅಂತಂದರೆ, ನಾವೆಲ್ಲರೂ ವೈಜ್ಞಾನಿಕವಾಗಿ ನೋಡ್ತಾ ಇದ್ದೀವಿ. ಖಂಡಿತ. ಹಾಗಾದರೆ ಯಜುರ್ವೇದ, ಸಾಮವೇದ, ಅಥರ್ವರ್ಣ ವೇದ ಇವೆಲ್ಲ ಸುಳ್ಳೆ? ನೀವೇ ಒಂದು ಸತಿ ಯೋಚನೆ ಮಾಡಿ ಪ್ರಿಯ ವೀಕ್ಷಕರೇ. ಹಾಗಾಗಿ ಯಾರು ಜೀವನವನ್ನು ಹಾಳು ಮಾಡ್ಕೊಳ್ಳೋದೆ, ನನ್ನ ಮೊದಲನೇ ರಿಕ್ವೆಸ್ಟ್ ನಿಮ್ಮೆಲ್ಲರಿಗೂ, ಯಾರಿಗೇ ಯಾವುದೇ ನೆಗೆಟಿವ್ ಎನರ್ಜಿ ಆಗಲಿ, ಮಾಂತ್ರಿಕ ಬಾಧೆ ಆಗಿರಲಿ ಅಥವಾ ಮದ್ದಿಡು ಕ್ರಿಯೆ ಆಗಿರಲಿ ಅಥವಾ ಧಾಟು ಕ್ರಿಯೆ ಆಗಿರಲಿ, ಈ ಥರ